I'm Rupa Iman, Assistant Professor of Economics, Tumkur University. Today's session is 5. India, a developing country. Indian Economics, Module 1, Structure of the Indian Economy, Session 5, India, a developing country. Learning objectives. The objectives of this lesson is to understand the concepts of India, a developing country. ಇಂಡಿಯಾ ಎ ಡೆವಲಪಿಂಗ್ ಕಂಟ್ರಿ. ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ. ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ಹಲವಾರು ಪ್ರಗತಿಪರ ನೀತಿಗಳನ್ನು ಅಳವಡಿಸಿಕೊಂಡು ರಾಷ್ಟ್ರ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳುವುದರಲ್ಲಿ ಭಾರತ ಮುಂದಾಗಿದೆ. 1951ರಿಂದ ಅನುಸರಿಸಲಾದ 12 ಪಂಚವಾರ್ಷಿಕ ಯೋಜನೆಗಳು ಅವುಗಳ ಮಿತಿ ಮತ್ತು ಸೋಲಿನ ನಡುವೆಯೂ ಆರ್ಥಿಕ ಅಭಿವೃದ್ಧಿಗೆ ಹೊಸ ದಿಕ್ಕು ತೋರಿಸಲು ಸಹಕಾರಿಯಾದವು. ಆರ್ಥಿಕ ಯೋಜನೆಯ ಈ 6 ದಶಕಗಳಲ್ಲಿ ಭಾರತವು ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂಬುದು ನಿಸ್ಸಂಶಯವಾದುದು. ಜನಸಂಖ್ಯಾ ಏರಿಕೆ, ಬೆಲೆಯ ಏರಿಕೆ, ನಿರುದ್ಯೋಗ ಮತ್ತು ಆಹಾರ ಸಮಸ್ಯೆಗಳು, ವಿದೇಶಿ ಆಕ್ರಮಣಗಳು, ರಾಜಕೀಯ ಅಸ್ಥಿರತೆ ಮತ್ತು ಅರಾಜಕತೆ ಮೊದಲಾದ ಹಲವಾರು ಸಮಸ್ಯೆಗಳನ್ನು ಭೇದಿಸಿಕೊಂಡು ಉತ್ಪಾದನೆ ಮತ್ತು ತಲಾದಾಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಮಾಜಿಕ ನ್ಯಾಯಸ್ಥಾಪನೆಯ ಮಾರ್ಗದಲ್ಲಿ ಭಾರತದ ಸಾಧನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಂಡಿಯಾ ಈ ಡೆವಲಪಿಂಗ್ ಕಂಟ್ರಿ ಅನ್ನೋದಕ್ಕೆ ಹಲವಾರು ಅಂಶಗಳನ್ನು ನಾವಿಲ್ಲಿ ಉದಾಹರಣೆಯಾಗಿ ತಗೊಳ್ತಾ ಹೋಗ್ತೀವಿ. ಅಥವಾ ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಆಗ್ತಿದೆ, ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತೇಳಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇನ್ಕ್ರೀಸ್ ಇನ್ ಎ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ. ಭಾರತದಲ್ಲಿ ರಾಷ್ಟ್ರೀಯ ಆದಾಯವು ನಿರಂತರವಾದ ಹೆಚ್ಚಳವನ್ನು ಕಂಡಿದೆ. ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಲ್ಲಿ ಉತ್ಪಾದನೆ, ಆದಾಯ ಮತ್ತು ಉದ್ಯೋಗಾವಕಾಶಗಳು ಗಣನೀಯವಾಗಿ ವಿಸ್ತರಣೆ ಆಗ್ತಾ ಇದ್ದಾವೆ. 1950-51ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭಿಸಿದ ನಂತರದ ಅವಧಿಯಲ್ಲಿ ಭಾರತವು ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಮತ್ತು ಅಭಿವೃದ್ಧಿ ಸಾಧನೆಗೆ ನಿರಂತರವಾದ ಪ್ರಯತ್ನಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಭಾರತ ನಿವ್ವಳ ರಾಷ್ಟ್ರೀಯ ಆದಾಯವು 1950-51ರಲ್ಲಿ 9,152 ಕೋಟಿ ರೂಪಾಯಿಗಳಿಂದ 2017-18ರಲ್ಲಿ 1,64,38,895 ಕೋಟಿ ರೂಪಾಯಿಗಳಿಗೆ ಹೆಚ್ಚಿದೆ. ನೆಕ್ಸ್ಟ್ ಪಾಯಿಂಟ್, ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್. ತಲಾ ಆದಾಯದಲ್ಲಿ ಏರಿಕೆ. ತಲಾ ಆದಾಯ ಅಂತ ಹೇಳಿದ್ರೆ ಪ್ರತಿ ವ್ಯಕ್ತಿಯ ಆದಾಯ ಆಗಿರುತ್ತೆ. 1960-61ರ ಬೆಲೆಗಳಲ್ಲಿ ತಲಾ ಆದಾಯವು ಮೊದಲನೇ ಯೋಜನೆಯಲ್ಲಿ ವಾರ್ಷಿಕ ಶೇಕಡ 1.8ರಷ್ಟು, ಎರಡನೇ ಯೋಜನೆಯಲ್ಲಿ 2.3, ಮೂರರಲ್ಲಿ 0.3 ಹೀಗೆ ಹೆಚ್ಚಳ ಆಗ್ತಾ ಹೋಗ್ತದೆ. ನಂತರ 1950 ಮತ್ತು 2018ರ ನಡುವಿನ 68 ವರ್ಷಗಳ ಅವಧಿಯಲ್ಲಿ ತಲಾ ಆದಾಯವು 255 ರೂಪಾಯಿಗಳಿಂದ 1,11,782 ರೂಪಾಯಿಗಳಿಗೆ ಹೆಚ್ಚಳ ಕಂಡಿರ್ತಕ್ಕಂಥದ್ದನ್ನು ಗಮನಿಸಿದ್ರೆ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಅಂಡ್ ಕ್ಯಾಪಿಟಲ್ ಫಾರ್ಮೇಷನ್. ಉಳಿತಾಯ ಮತ್ತು ಬಂಡವಾಳ ಸಂಚಯನದ ಹೆಚ್ಚಳ. ಸ್ವದೇಶಿ ಉಳಿತಾಯ ಮತ್ತು ಬಂಡವಾಳ ಸಂಚಯನದಲ್ಲಿ ನಿರಂತರ ಹೆಚ್ಚಳ ಉಂಟಾಗಿದೆ. ಸ್ವದೇಶಿ ಉಳಿತಾಯವು 1950-51ರಲ್ಲಿ ರಾಷ್ಟ್ರೀಯ ಆದಾಯದ ಶೇಕಡ 5.5ರಷ್ಟು ಇದ್ದುದು 1965-66ರಲ್ಲಿ ಶೇಕಡ 11.2ಕ್ಕೆ ಮತ್ತು 2018-19ರಲ್ಲಿ ಶೇಕಡ 35ಕ್ಕೆ ಹೆಚ್ಚಿದೆ. ಹಾಗೆಯೇ ಬಂಡವಾಳ ಸಂಚಯನವು 1950-51 ಮತ್ತು 1965-66ರ ನಡುವೆ ಶೇಕಡ 5.5ರಿಂದ ಶೇಕಡ 13.8ಕ್ಕೆ ಮತ್ತು 2018-19ರಲ್ಲಿ ಶೇಕಡ 34ಕ್ಕೆ ಏರಿಕೆಯಾಗಿದೆ. ಈ ಎರಡು ಸಂಗತಿಗಳಲ್ಲಿ ಉಂಟಾಗ್ತಾ ಇರತಕ್ಕಂಥ ಹೆಚ್ಚಳವು ದೀರ್ಘಕಾಲೀನ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದೇ ಆಗಿದೆ ಎಂದು ಭಾವಿಸಲಾಗಿದ್ದರೂ ಸಹ ಏರುತ್ತಿರುವ ಪ್ರವೃತ್ತಿಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಕೃಷಿ ಉತ್ಪಾದನೆಯಲ್ಲಿ ಏರಿಕೆ. ಆರ್ಥಿಕ ವ್ಯವಸ್ಥೆಯ ವಿವಿಧ ವಲಯಗಳಲ್ಲಿ ಉತ್ಪಾದನೆ ಗಮನಾರ್ಹವಾಗಿ ಏರಿದೆ. ಕೃಷಿ ಉತ್ಪನ್ನವು 1950-51 ಮತ್ತು 2018-19ರ ನಡುವೆ 51 ದಶಲಕ್ಷ ಟನ್ನುಗಳಿಂದ 283.3 ದಶಲಕ್ಷ ಟನ್ನುಗಳಿಗೆ, ಅಂದರೆ ಸುಮಾರು 5.5 ಪಟ್ಟು ಹೆಚ್ಚಿದೆ. ಈ 66 ವರ್ಷಗಳಲ್ಲಿನ ಶೇಕಡ 300ರ ಕೃಷಿ ಉತ್ಪನ್ನದ ಹೆಚ್ಚಳದೊಂದಿಗೆ 1940-45ರ 5 ವರ್ಷಗಳಲ್ಲಿ ಸಂಭವಿಸಿದ
ಕೇವಲ ಶೇಕಡ 12.6ರ ಏರಿಕೆಯನ್ನು ಹೋಲಿಸಿ ನೋಡಿದಾಗ ಪಂಚವಾರ್ಷಿಕ ಯೋಜನೆಗಳ ಕಾಲದಲ್ಲಿ ನಾವು ಉತ್ತಮ ಪ್ರಗತಿಯನ್ನು ಸಾಧಿಸಿದ್ದೇವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕಾ ಅಭಿವೃದ್ಧಿ. ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಪ್ರಗತಿಯನ್ನು ಸಾಧಿಸಲಾಗಿದೆ. ವಿದೇಶಿ ಸಹೋದ್ಯಮದೊಡನೆ ಸಾರ್ವಜನಿಕ ವಲಯದಲ್ಲಿ ಸ್ಥಾಪಿತವಾಗಿರುವ ಬೃಹತ್ ಕೈಗಾರಿಕೆಗಳು ಕೈಗಾರಿಕೀಕರಣಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿವೆ. ನಿರಂತರ ಪ್ರಯತ್ನದಿಂದ ಸಾಧಿಸಿದ ಮುನ್ನಡೆಯ ಫಲವಾಗಿ ಇಂದು ಜಗತ್ತಿನ 10 ಕೈಗಾರಿಕಾಭಿವೃದ್ಧಿ ಸಾಧಿಸಿದ ದೇಶಗಳಲ್ಲಿ ಭಾರತವು ಸಹ ಒಂದಾಗಿದೆ. ಅಂದರೆ ಮೊದಲನೇ ಯೋಜನೆಯಲ್ಲಿ 5.8 ಇದು ಹೋಲಿಕೆ ಮಾಡಿ ನೋಡಿದಾಗ ಸುಮಾರು 7 ದರದ ಪ್ರಗತಿಯನ್ನು ಸಾಧನೆ ಮಾಡಲಾಗಿದೆ. ದರದ ಪ್ರಗತಿ ಸಾಧನೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ಅಂದರೆ ಹಲವಾರು ಸಮಸ್ಯೆಗಳು ಎದುರಾದರೂ ಸಹ ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸೋದ್ರ ಮುಖಾಂತರ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನೋದನ್ನು ನಾವಿಲ್ಲಿ ಸಾಬೀತುಪಡಿಸ್ಬೋದಾಗಿದೆ. ನೆಕ್ಸ್ಟ್ ಈಸ್ ಇನ್ಕ್ರೀಸ್ ಇನ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಸೌಲಭ್ಯಗಳ ವೃದ್ಧಿ. ಯೋಜನಾವಧಿಯಲ್ಲಿ ನೀರಾವರಿ ಸೌಲಭ್ಯಗಳು ಗಮನಾರ್ಹವಾಗಿ ಹೆಚ್ಚಳಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. 1950-51ರಲ್ಲಿ 22.6 ದಶಲಕ್ಷ ಹೆಕ್ಟೇರ್ ಜಮೀನಿಗೆ ಮಾತ್ರ ನೀರಾವರಿ ಸೌಲಭ್ಯವಿತ್ತು. 2017-18ರ ವೇಳೆಗೆ 104 ದಶಲಕ್ಷ ಹೆಕ್ಟೇರ್ ಭೂಮಿಯು ನೀರಾವರಿಗೆ ಒಳಪಟ್ಟಿದೆ. ದೊಡ್ಡ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಅವುಗಳ ನೀರನ್ನು ಸಾಗುವಳಿಗೆ ಉಪಯೋಗಿಸಿಕೊಳ್ಳುವಂತೆ ಮಾಡಿರುವುದಲ್ಲದೆ ಅನೇಕ ವಿಧದ ಕೃತಕ ನೀರಾವರಿ ಸೌಲಭ್ಯಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಇನ್ಕ್ರೀಸ್ ಇನ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಏರಿಕೆಯನ್ನು ಕಾಣಲಾಗಿದೆ. ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಗಣನೀಯವಾದ ಪ್ರಗತಿಯಾಗಿದೆ. 1950-51 ಮತ್ತು 2001-2ರ ನಡುವೆ ಉತ್ಪಾದನೆಯಲ್ಲಿ 2300 ಮೆಗಾವ್ಯಾಟ್ಗಳಿಂದ 68,000 ಮೆಗಾವ್ಯಾಟ್ಗಳಿಗೆ ಮತ್ತು 2018-19ರಲ್ಲಿ ಸುಮಾರು 2,20,000 ಮೆಗಾವ್ಯಾಟ್ಗಳಿಗೆ ಏರಿಕೆಯಾಗಿದೆ. ವಿವಿಧ ಮೂಲಗಳಿಂದ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ತೊಡಗಿರುವುದು ಮತ್ತು ಕಚ್ಚಾ ವಸ್ತುಗಳ ಕೊರತೆಯ ನಡುವೆಯೂ ನಿರಾಶಾವಾದಕ್ಕೆ ಆಸ್ಪದವಿಲ್ಲದಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರೋಗ್ರೆಸ್ ಇನ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರದಲ್ಲಿ ಮುನ್ನಡೆಯನ್ನು ಸಾಧನೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕೈಗಾರಿಕಾ ವಸ್ತುಗಳು ಮತ್ತು ತಾಂತ್ರಿಕ ಸರಕುಗಳನ್ನು ಭಾರತ ರಫ್ತು ಮಾಡುತ್ತಿರುವ ಒಂದು ಪ್ರಶಂಸನೀಯವಾದಂತಹ ಬೆಳವಣಿಗೆ ಆಗಿರೋದನ್ನು ನಾವು ನೋಡ್ತೀವಿ. 622 ಕೋಟಿ ಇದ್ದಂತಹ ರಫ್ತಿನ ಮೌಲ್ಯ 2016-17ರಲ್ಲಿ 18,49,429 ರೂಪಾಯಿಗೆ ಏರಿಕೆಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಭಾರತ ಕೆಲವೊಂದು ವಿದೇಶಿ ವಿನಿಮಯ ಕೊರತೆ ಅಂತಕ್ಕಂಥದ್ದು, ತೈಲ ಬೆಲೆಯ ಅಗಾಧ ಏರಿಕೆಯಿಂದಾಗಿ ವಿದೇಶಿ ವಿನಿಮಯದ ಕೊರತೆಯನ್ನು ಎದುರಿಸ್ತಾ ಇರೋದಾಗಿರ್ಬೋದು, ಹಲವಾರು ಸಮಸ್ಯೆಗಳು ಅಥವಾ ಬಿಕ್ಕಟ್ಟುಗಳನ್ನು ಈ ಕ್ಷೇತ್ರದಲ್ಲಿ ಎದುರಿಸ್ತಾ ಇದ್ದರೂ ಸಹ ಭಾರತವು ವೈವಿಧ್ಯಮಯ ಸರಕುಗಳನ್ನು ರಫ್ತು ಮಾಡೋದ್ರ ಮುಖಾಂತರವಾಗಿ ವರ್ಷಾಂತ್ಯದ ರಫ್ತುಗಳ ಮೌಲ್ಯದಲ್ಲಿ ಗಣನೀಯವಾದಂಥ ಹೆಚ್ಚಳ ಸಾಧಿಸಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಕಿಂಗ್ ಫೆಸಿಲಿಟೀಸ್, ಬ್ಯಾಂಕೋದ್ಯಮ ಸೌಲಭ್ಯಗಳ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಬ್ಯಾಂಕೋದ್ಯಮ ಸೌಲಭ್ಯಗಳ ಪೂರೈಕೆಯಲ್ಲೂ ಸಹ ಗಣನೀಯವಾದ ಮುನ್ನಡೆ ಸಾಧನೆಯಾಗಿದೆ. 1951ರಲ್ಲಿ 4,120 ಇದ್ದಂತಹ ಬ್ಯಾಂಕ್ ಶಾಖೆಗಳು 2019ರಲ್ಲಿ ಸುಮಾರು 1,21,000ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. 1969ರಲ್ಲಿ 14 ಬೃಹತ್ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣವಾದಂತಹ ನಂತರ ಶಾಖೆಗಳ ತೆರೆಯುವಿಕೆ, ಠೇವಣಿಗಳನ್ನು ಪಡೆಯುವಿಕೆ ಆಗಿರ್ಬೋದು, ಸಾಲ ನೀಡಿಕೆಯಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಪ್ರಾಶಸ್ತ್ಯವನ್ನು ಕೊಡಲಾಗಿದ್ದರಿಂದ ಗ್ರಾಮೀಣ ಅಭಿವೃದ್ಧಿಯ ಸಾಧನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾಗಿದ್ದರಿಂದ ಬ್ಯಾಂಕೋದ್ಯಮ ಸೌಲಭ್ಯಗಳನ್ನು ಸಹ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ ಇನ್ಕ್ರೀಸ್ ಇನ್ ಹೆಲ್ತ್ ಫೆಸಿಲಿಟೀಸ್, ಆರೋಗ್ಯ ಸೌಲಭ್ಯಗಳಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಉತ್ತಮ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳು ರಾಷ್ಟ್ರದ ಪ್ರಗತಿಯನ್ನು ತಿಳಿಸ್ತವೆ ಅಂತಕ್ಕಂಥದ್ದನ್ನು ನಿದರ್ಶನವನ್ನು ನಾವಿಲ್ಲಿ ನೋಡ್ಬೋದು. 1946ರಲ್ಲಿ 63,000 ಜನರಿಗೆ ಒಬ್ಬ ವೈದ್ಯರಿದ್ದರು. ಈಗ 43,000 ಜನರಿಗೆ ಒಬ್ಬ ದಾದಿ ಇದ್ದರೆ 2019ರಲ್ಲಿ ಪ್ರತಿ 2,600 ಜನರಿಗೆ ಒಬ್ಬ ವೈದ್ಯ ಮತ್ತು 4,200 ಜನರಿಗೆ ಒಬ್ಬ ದಾದಿ ಇರ್ತಕ್ಕಂಥದ್ದು. ಜೊತೆಗೆ 1951 ಮತ್ತು 2019ರ ನಡುವೆ ಜೀವನ ನಿರೀಕ್ಷೆ 32 ವರ್ಷಗಳಿಂದ 62 ವರ್ಷಗಳಿಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ಒನ್ ಈಸ್ ಪ್ರಾವಿಷನ್ ಆಫ್ ಮಿನಿಮಮ್ ನೆಸೆಸಿಟೀಸ್, ಕನಿಷ್ಠ ಅವಶ್ಯಕತೆಗಳ ಪೂರೈಕೆ.
1971ರ ನಂತರ ಕುಡಿಯುವ ನೀರಿನ ತೀವ್ರ ಕೊರತೆ ಇದೆ ಎಂದು ಗುರುತಿಸಿದಂತಹ 1.5 ಲಕ್ಷ ಹಳ್ಳಿಗಳಲ್ಲಿ 1,20,000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸಲಾಗಿದೆ. 9ನೇ ಯೋಜನೆಯ ಕೊನೆಯ ವೇಳೆಗೆ ಎಲ್ಲ ಹಳ್ಳಿಗಳಿಗೂ ಈ ಸೌಲಭ್ಯಗಳನ್ನು ಒದಗಿಸತಕ್ಕಂಥ ಪ್ರಯತ್ನವನ್ನು ಸಹ ಮಾಡಲಾಗಿತ್ತು. ಮೊದಲ 10 ಪಂಚವಾರ್ಷಿಕ ಯೋಜನೆಗಳಲ್ಲಿ ಸುಮಾರು 11 ಲಕ್ಷ ಮನೆಗಳು ಮತ್ತು ಗುಡಿಸಲುಗಳನ್ನು ಕಟ್ಟಲಾಗಿದ್ದು, ವಸತಿಹೀನರು ಮತ್ತು ಭೂರಹಿತ ಕಾರ್ಮಿಕರಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಬೇಕೆಂಬುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಧೋರಣೆಯಾಗಿತ್ತು. ನೆಕ್ಸ್ಟ್ ಒನ್ ಈಸ್ ಪ್ರೋಗ್ರೆಸ್ ಇನ್ ಎಜುಕೇಷನ್ ಸೆಕ್ಟರ್. ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಸಾಧಾರಣವಾದಂತಹ ಮುನ್ನಡೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. 1951 ಮತ್ತು 2019 ನಡುವೆ ಪ್ರಾಥಮಿಕ ಶಾಲೆಗಳ ಸಂಖ್ಯೆ 2 ಲಕ್ಷದಿಂದ ಸುಮಾರು 8.6 ಲಕ್ಷಕ್ಕೆ ಹಾಗೂ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳ ಸಂಖ್ಯೆ 20,000ದಿಂದ 5.9 ಲಕ್ಷಕ್ಕೆ, ಕಾಲೇಜುಗಳ ಸಂಖ್ಯೆ 600ರಿಂದ ಸುಮಾರು 18,064ಕ್ಕೆ ಏರಿಕೆ ಆಗಿರುತ್ತದನ್ನು ಕಾಣ್ತಾ ಹೋಗ್ತೀವಿ. ನಂತರ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಒದಗಿಸಬೇಕಂತ ಅನ್ನೋದು ಸರ್ಕಾರದ ನೀತಿಯಾಗಿದ್ದು, ವಯಸ್ಕರ ಶಿಕ್ಷಣಕ್ಕೂ ಸಹ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸಾಧನೆಗಳನ್ನು ಸಾಧಿಸ್ತಾ ಇರೋದನ್ನು ನೋಡ್ಬೋದು. ಮತ್ತೊಂದು ಇನ್ಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್. ಕೊಳ್ಳುವ ಶಕ್ತಿಯ ಏರಿಕೆ. ಜನತೆಯ ಕೊಳ್ಳುವ ಶಕ್ತಿ ಮತ್ತು ಅನುಭೋಗ ಇವು ಅವರ ಜೀವನ ಮಟ್ಟ ಮತ್ತು ಪ್ರಗತಿಯನ್ನು ಸೂಚಿಸುತ್ತವೆ. 1950 ಮತ್ತು 2019 ನಡುವೆ ಆಹಾರ ವಸ್ತುಗಳ ಮೇಲಿನ ಅನುಭೋಗದ ಖರ್ಚು 45%, ಬಟ್ಟೆಯ ಮೇಲಿನ ಅನುಭೋಗದ ಖರ್ಚು 200%, ಶಿಕ್ಷಣ ಮತ್ತು ಆರೋಗ್ಯದ ಮೇಲಿನ ಖರ್ಚು 290%, ಸಾರಿಗೆ ಮತ್ತು ಸಂಪರ್ಕಗಳ ಮೇಲಿನ ಖರ್ಚು 220 ಮತ್ತು ಮನರಂಜನೆಯ ಖರ್ಚು 300% ಏರಿಕೆ ಆಗಿರತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಮೇಲಿನ ಅಂಶಗಳನ್ನು ನಾವು ನೋಡ್ತಾ ಹೋದಂತೆ ಭಾರತವು ಸರ್ವತೋಮುಖವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಭಾರತದ ಆರ್ಥಿಕತೆಯ ಸೋಲುಗಳು ಹಲವಾರು ರೀತಿಯ ಅನ್ನೋದನ್ನು ಹೇಳಾದರೂ ಸಹ ರಭಸವಾಗಿ ಏರ್ತಕ್ಕಿರ್ತಕ್ಕಂಥ ಜನಸಂಖ್ಯೆಯು ಹಲವಾರು ಭೀಕರ ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದರೂ ಸಹ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹಾಕ್ಕೊಂಡಂತಹ ಹಲವಾರು ಕಾರ್ಯಕ್ರಮಗಳ ಮುಖಾಂತರವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದಂತೆ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನೋದನ್ನು ಗುರುತಿಸ್ಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು.